ಇಟ್ಟರಾಮನ ಬಾಣವು ಸಿಲ್ಲ. ಧರ್ಮ ಧರ್ಮ ಸಂಕಷ್ಟವಾಯಿತು. ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು. ಧರೆಗೆ ವರುಣನ ಆಗಮನವಾಯಿತು. ಸರ್ವರು ಎಚ್ಚರಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.
ರಾಮನ ಬಾಣವಿಲ್ಲ. ನಮಸ್ತೆ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರ ಬೀರೂರು, ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ಬೀರೂರು. ಈ ಒಂದು ಕ್ಷೇತ್ರಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಕಳೆದ 350 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೇವಾಲಯ. ಈ ದೇವಾಲಯದಲ್ಲಿ ವಿಶೇಷವಾಗಿ ಕಾರ್ಣಿಕ ವರ್ಷದ ಭವಿಷ್ಯವಾಣಿ, ಮುಂದಿನ ವರ್ಷದ ಭವಿಷ್ಯವಾಣಿ ಒಂದು ಹೇಳ್ತಕ್ಕಂಥ ಒಂದು ಪದ್ಧತಿ ಗುಡಿಯಲ್ಲಿದೆ. ಮೈಲಾರಲಿಂಗೇಶ್ವರ ಸ್ವಾಮಿಗಳು ಈ ಒಂದು ಕಾರ್ಣಿಕನ್ನು ನೋಡಬೇಕಾದ್ರೆ ಬೆಳಗಿನ ಜಾವ 4:45 5 ಗಂಟೆ ಒಳಗಡೆ ಈ ಒಂದು ಕಾರ್ಣಿಕ ಸೇರುತ್ತೆ. ಈ ಕಾರ್ಣಿಕಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಮೊದಲೆಲ್ಲ ಮೈಸೂರು ಮಹಾರಾಜರ ಕಾಲದಲ್ಲಿ ರಾಜರು ಏನು ಮಾಡ್ತಾಯಿದ್ರು, ಈ ಒಂದು ಕಾರ್ಣಿಕನ ಓಲೆ ಮುಖಾಂತರ ಕಳಿಸ್ಕೊಂಡು ಅವರ ರಾಜ್ಯ ಒಂದು ಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಾಯಿದ್ರು. ಮುಂದಿನ ನಮ್ಮ ರಾಜ್ಯಕ್ಕೆ ಏನು ಬೇಕಾಗುತ್ತೆ, ಮಳೆ ಎಷ್ಟು ಬರುತ್ತೆ, ಜನಗಳಿಗೆ ಏನು ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಮುಂಚೆ ಪೂರ್ವವಾಗಿ ತಿಳ್ಕೊಳ್ತಾ ಇದ್ರು. ಈ ಒಂದು ಕಾರ್ಣಿಕ ಅಷ್ಟು ಮಹತ್ವವಾದದ್ದು. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯವರು ಇಲ್ಲಿ ಕಳೆದ 400 ವರ್ಷಗಳಿಂದ ಭಕ್ತರ ಬಂದು ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಒಂದು ಅಪ್ಪಣೆ ಮುಖಾಂತರ ಒಂದು ಈಡೇರಿಸುವಂಥ ಒಂದು ಪದ್ಧತಿ ಇದೆ. ಹಾಗೆ ಈ ವರ್ಷವೂ ಕೂಡ ಕಾರ್ಣಿಕ ಆಗಿದೆ. ಮೊದಲನೇ ವಾಕ್ಯ ಇಟ್ಟರಾಮನ ಬಾಣಕ್ಕೆ ಹುಸಿ ಇಲ್ಲ ಅಂತ, ಇದು ಪ್ರತಿ ವರ್ಷವೂ ಕೂಡ ಇದು ಕಾಮನಾಗಿ ಬರ್ತಾ ಹೋಗುತ್ತೆ. ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಟ್ಟಂಥ ರಾಮನ ಬಾಣ ಹುಸಿ ಆಗಲ್ಲ, ರಾಮನ ಬಾಣದ ಗುರುತು ಎಲ್ಲಿಗೆ ತಲುಪಬೇಕಲ್ಲಿ ತಲುಪುತ್ತೆ. ಅದೇ ರೀತಿ ಈ ವಾಕ್ಯನೂ ಕೂಡ ಅಷ್ಟು ಮಹತ್ವಪೂರ್ಣವಾಗುತ್ತೆ, ಇದು ಸುಳ್ಳಾಗಲ್ಲ ಅನ್ನೋ ಒಂದು ಅರ್ಥ. ಅದೇ ರೀತಿ ಮೊದಲನೇ ವಾಕ್ಯ ಧರ್ಮ ಅಧರ್ಮ ಸಂಕಷ್ಟವಾಯಿತು ಅಂತ ಹೇಳಿದ್ರೆ, ಏನು ಆಗ್ತಾ ಇದೆ, ಧರ್ಮದ ಆಚರಣೆಯಲ್ಲಿ ಒಂದು ಅಧರ್ಮದ ಒಂದು ಮಿಶ್ರಿತ ಆಗ್ತದೆ. ಧರ್ಮ ಅಂತ ಯಾರು ಬರ್ತಾರೋ ಅವರಿಗೆ ಕಷ್ಟಗಳು ಜಾಸ್ತಿ. ನಾನು ಧರ್ಮವಾಗಿದ್ದೀನಪ್ಪ, ಧರ್ಮದವರಿಗೆ ಕಷ್ಟ ಜಾಸ್ತಿ, ಅಧರ್ಮದವರಿಗೆ ಸುಳ್ಳು ಹೇಳಿದವರಿಗೆ ಒಳ್ಳೇದಾಗ್ತಾ ಇದೆ. ಅದೇ ರೀತಿ ಇದು ಮುಂದೆ ಅದೇ ರೀತಿ ಕಂಟಿನ್ಯೂ ಆಗುತ್ತೆ, ಇದು ಮುಂದೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಅನ್ನೋ ವಿಷಯ ಬರುತ್ತೆ. ಅದೇ ರೀತಿ ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು. ಇದು ವಿಶ್ವಕ್ಕೆ ಶಾಂತಿ ಭಂಗವಾಯಿತು ಅಂದರೆ, ಈಗ ಮನುಷ್ಯನಿಗೆ ಭಂಗ ಆಗೋದು ಒಂದು ಆರೋಗ್ಯದಿಂದ, ಇಲ್ಲಾಂದರೆ ಏನಾದರೂ ಸಮಸ್ಯೆ, ಏನಾದರೂ ಒಂದು ಭದ್ರತೆಯ ಸಮಸ್ಯೆ. ಈಗ ಈ ಒಂದು ಒಳಗುಟ್ಟು ಏನಪ್ಪ ಅಂತ ಹೇಳಿದ್ರೆ, ಒಂದು ಯುದ್ಧ ಆಗುವ ಸಂಭವ ಅಥವಾ ಗಡಿ ಭಾಗದಲ್ಲಿ ಒಂದು ಸೈನಿಕರಿಗೆ ತೊಂದರೆ ಆಗೋಂಥ ಮುನ್ಸೂಚನೆ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಧರೆಗೆ ವರುಣನ ಆಗಮನವಾಯಿತು. ಇದು ರೈತರಿಗೆ ತುಂಬ ಒಂದು ಖುಷಿ ಪಡುವಂಥ ವಿಷಯ. ಮುಂದಿನ ಮುಂಗಾರು ಅಥವಾ ಹಿಂಗಾರು ತುಂಬ ಚೆನ್ನಾಗಿ ಮಳೆ ಆಗುತ್ತೆ ಅನ್ನೋ ಸ್ವಾಮಿಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಲಾಸ್ಟಿಗೆ ಕೊನೆಗೆ ಹೇಳ್ತಾರೆ ಸ್ವಾಮಿ, ಸರ್ವರು ಎಚ್ಚರದಿಂದಿರಬೇಕು. ಅಂದರೆ
ಏನೇ ಆದ್ರೂ ಮನುಷ್ಯ ಯಾವುದೇ ಕಾರಣಕ್ಕೂ ಎಚ್ಚರ ತಪ್ಪಬಾರದು. ಏನೇ ಆದ್ರೂ ಕೂಡ ಎಚ್ಚರವಾಗಿರ್ಬೋದು. ಎಚ್ಚರದಿಂದ ಇದ್ರೆ ಯಾವುದೇ ಇದರಿಂದ ತೊಂದರೆ ಬರಲ್ಲ. ಈ ವಾಕ್ಯ ಈ ಒಂದು ಅರ್ಥ ಹೇಳುತ್ತೆ. ಇದರದೇ ಆದಂತ ಒಂದು ಇತಿಹಾಸ ಇದೆ. ನನ್ನ ಹೆಸರು ವಿಜಯ್ ಪೂಜಾರ್ ಅಂತೇಳಿ, ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಪೂಜಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.